ಇದು ಏನ್ರಿ ಹಳ್ಳಿನವರು ಮಾರಕ್ ಬರ್ತೀವಿ ನಾವು ರೈತರು ಅಂಗಾಲಕ್ಕೆ ಹಚ್ಚೋದಾಗದ ಕುಡಿಯಾಕ ನೀರು ಸಿಗಂಗಿಲ್ಲ. ಒಂದಾಗ ಹೋಗಕ್ ಏನೂ ಇಲ್ಲ, ನೀರು ಸೌಲಭ್ಯ ಮಾಡ್ರಿ, ಒಂದಾಗ ಹೋಗ ಮಾಡಿಕೊಡ್ರಿ. ಇಲ್ಲಿ ಹಳ್ಳಿನವ್ರು ಹೆಂಗ್ ರೈತರು ಬಂದು ಹೆಂಗ್ ಮಾರ್ಕೊಂಡು ಹೋಗ್ಬೇಕಿಲ್ಲಿ? ನೀವು ಮಾಡಲಿಲ್ಲ ಅಂದ್ರೆ ಹೆಂಗಿಲ್ಲಿ? ಮುದ್ದಾಳ ಮಾತು ತಾಲೂಕು ಆಗೈತಿ ಇದು. ತಾಳಿಪಟ್ಟಾಗೆಲ್ಲ ಪಿರ್ಜಿ ನೀರು ಇಟ್ಟಿರ್ತಾರೆ, ಬಿಟ್ರೆ ನೀರು ಇಟ್ಟಿರ್ತಾರೆ. ಇಲ್ಲಿ ಏನೂ ಇಲ್ಲ, ಮಾಡಿಕೊಡ್ರಿ ನೀವು. ಇನ್ನೊಂದು ಅದೊಂದು ಶೌಚಾಲಯ ಮಾಡ್ಯಾರ, ಅದನ್ನ ಮಾಡಿ ಸುಮಾರು 1 ವರ್ಷ ಆಯಿತು. ಜನವರಿ 26ಕ್ಕೆ ಅದು ಓಪನಿಂಗ್ ಮಾಡಿದ್ವಿ ಅಂತ ನಾಡಗೌಡರ ಮಗಳವರು ಮೇಡಮ್ ಹೇಳಿದರು. ಈಗ ಮೇ 26 ಬಂತು, ಇನ್ನೂವರೆಗೂ ಅದು ಓಪನಿಂಗ್ ಆಗಿಲ್ಲ. ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದ್ದೇಬಿಹಾಳ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ತರಕಾರಿ ಮಾರುಕಟ್ಟೆಯಲ್ಲಿ ನಾವು ಇದ್ದೀವಿ. ಸೊ ಏನಪ್ಪ ಇಲ್ಲಿ ಸಮಸ್ಯೆಗಳಂತಂದರೆ, ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ತರಕಾರಿ ಮಾರುಕಟ್ಟೆಯಲ್ಲಿ ಬಹಳಷ್ಟು ಸುಲಭ ಸೌಕರ್ಯಗಳನ್ನು ಒದಗಿಸಬೇಕಿತ್ತು, ಅವರು ಅದನ್ನು ಒದಗಿಸಿಲ್ಲ. ಸೊ ಇಲ್ಲಿ ಶೌಚಾಲಯಗಳಿದ್ದಾವೆ, ನೀರಿನ ವ್ಯವಸ್ಥೆ ಇಲ್ಲ. ಹಳ್ಳಿಗಳಿಂದ ಸುಮಾರು ಜನ ಹಳ್ಳಿಗಳಿಂದ ತರಕಾರಿಗಳನ್ನು ಮಾರಕ್ಕೆ ಬರ್ತಾರೆ, ತರಕಾರಿ ತೊಗೊಳಕ್ಕೆ ಬರ್ತಾರೆ. ಸೊ ಅವರಿಗೆ ಇಲ್ಲಿ ಬೇಕಾಗಿರುವಂತಹ ವ್ಯವಸ್ಥಿತವಾಗಿ ಅವರಿಗೆ ನೀರಿನ ತೊಂದರೆ ಆಗಿರ್ಬೋದು, ಶೌಚಾಲಯದ ತೊಂದರೆ ಆಗಿರ್ಬೋದು, ಸಾಕಷ್ಟು ಸಮಸ್ಯೆಗಳನ್ನು ನಾವು ಹೇಳ್ತಾ ಇಲ್ಲ. ಸೊ ಇಲ್ಲಿಯ ಜನ ಹೇಳ್ತಾ ಇದ್ದಾರೆ. ಆಮೇಲೆ ಮುದ್ದೇಬಿಹಾಳದ ಯುವ ಸೈನ್ಯ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಇಲ್ಲಿಯ ಕುಂದುಕೊರತೆ, ಹಳ್ಳಿಯ ಜನರ ಒಂದು ಸಮಸ್ಯೆಗಳನ್ನು ಅರ್ಥಕೊಂಡು ಸೊ ಪುರಸಭೆಗೂ ಕೂಡ ಅವರು ಮನವಿಯನ್ನು ಮಾಡಿದ್ದಾರೆ ಅಂತ ನಮ್ಮ ಮುಂದೆ ಪ್ರಸ್ತಾಪವನ್ನು ಪಡಿಸಿದ್ದಾರೆ. ಸಾಕಷ್ಟು ಸಲ ಹೇಳಿದ್ರಿ ನೀವು ಈ ಥರ ಹಿಂಗೆ ಸಮಸ್ಯೆಗಳಿದಾವೆ ಅಂತ ಹೇಳಿ. ಸೊ ಇವತ್ತು ಆ ಒಂದು ನೀರಿನ ಟಾಕಿಯನ್ನು ಮಾಡಿದ್ದೀರಾ, ಏನು ಹೇಳ್ತೀರಾ ಇದರ ಬಗ್ಗೆ? ಸರ್, ಈಗಾಗಲೇ ಇಲ್ಲಿ 100ಕ್ಕಿಂತ ಹೆಚ್ಚು ವ್ಯಾಪಾರಸ್ಥರು ಬರ್ತಾರೆ ಸರ್. ಜನ ಹಳ್ಳಿಯಿಂದ ಆಗಿರ್ಬೋದು, ಇಲ್ಲಿ ಲೋಕಲ್ ಜನರು ವ್ಯಾಪಾರ ಮಾಡ್ತಾರೆ. ಈಗ ಬ್ಯಾಸಿಗೆ ಟೈಮ್ ರೀ ಸರ್, ಕುಡಿಯೋಕೆ ನೀರು ಇಲ್ಲರಿ ಸರ್. ಇಲ್ಲಿ ಈಗ ಮೊನ್ನೆ ನಾವು ಹೋದ ವಾರದಾಗ ಇಲ್ಲಿ ತರಕಾರಿ ತೊಗೊಳಕ್ಕೆ ಬಂದಿರಿ ಸರ್. ಬಂದಿದ್ದ ಟೈಮ್ದಾಗ ಕುಡಿಯೋಕೆ ನೀರು ಕೇಳಿದ್ರೆ ನೀರು ಇದ್ದಿಲ್ಲ ಸರ್. ಇಲ್ಲಿ ಅದ್ರ ಸಂಬಂಧ ಮಾರುಕಟ್ಟೆಯಲ್ಲಿ ಕುಂತ ಬೆಳಗ್ಗೆಂದ್ರೆ ಸಂಜೆ ಮಟನ ಕುಂತಿರ್ತಾರೆ ಸರ್. ಅವ್ರಿಗೆ ಕುಡಿಯೋಕೆ ನೀರಿಲ್ಲ ಸರ್. ನಮ್ಮ ಈಗಾಗಲೇ ಪುರಸಭೆ ಅವರು ಗಮನಕ್ಕೆ ತಂದಿರು ಸರ್. ಇಡೀ ಮುದ್ದೇಬಿಹಾಳ ತಾಲೂಕು ಜನರಿಗೆ ಗೊತ್ತೈತೆ ಸರ್, ನಮ್ಮ ಮಾರುಕಟ್ಟೆ ಪೂರ ಹಾಳಾಗಿದ್ರಿ ಸರ್. ಈಗ ನೀವು ಪುರಸಭೆಯವರ ಗಮನಕ್ಕೆ ತಂದಿನ ಅಂತ ಹೇಳಿದ್ರೆ ಅವ್ರು ಏನಾದ್ರು ಪುರಸಭೆದವ್ರು ನಿಮಗೆ? ಸರ್, ಅವರು ಮಾಡ್ತೇವ್ರಿ ಅಂತ ಹೇಳ್ತಾರೆ ಸರ್. ಆದರೆ ಏನಾದರೂ ಯಾವುದೇ ಕಾರ್ಯಕ್ರಮವನ್ನು ಕೈಗೊಂಡಿಲ್ರಿ ಸರ್. ಅವ್ರು ಇಲ್ಲಿ ಶೌಚಾಲಯ ಪ್ರಾಬ್ಲಮ್ ಐತ್ರಿ ಸರ್. ಹೆಣ್ಮಕ್ಳಿಗೆ ಶೌಚಾಲಯ ಹೋಗಿ ಶೌಚಾಲಯ ಇಲ್ರಿ ಸರ್. ಒಂದು ಹೊಸ ಶೌಚಾಲಯ ನಿರ್ಮಾಣ ಮಾಡ್ಯಾರ ಸರ್, ಏನಾದರೂ ಉದ್ಘಾಟನೆ ಮಾಡಿಲ್ಲ. ಹಳಿ ಶೌಚಾಲಯ ಹಂಗೆ ಬಿದಿಕ್ಷಿ ಹಾಳಾಗೈತ್ರಿ ಸರ್ ಪೂರ. ಈಗ ಕುಡಿ ನೀರಿನ ಟ್ಯಾಂಕರ್ ಏನೈತಲ್ಲ ಸರ್, ಕುಡಿಯೋಕೆ ನೀರ ಇಲ್ರಿ ಸರ್. ಇಲ್ಲಿ ಮಾರ್ಕೆಟ್ದಾಗ ಅವರು ಮನೆಯಿಂದ ಬಾಟ್ಲಿ ತುಂಬ್ಕೊಂಬರ್ತಾರೆ ಸರ್. ಇಲ್ಲಿ ಕುಡಿಯಾಕ ಬೇಕಾದ್ರೆ ನಾವು ಒಂದು ಸಣ್ಣ ಹೆಲ್ಪ್ ಮಾಡ್ಯಾರ ಸರ್. ಎಲ್ಲ ಯುವಕರು ಸೇರಿ ಕಿಶಿನ್ ಒಂದು ಯುವ ಸೈನ್ಯ ಅಂತ ಯುವ ಸೈನ್ಯ ಅಂತ ಕಿಶಿನ್ ಸಂಘ ಕಟ್ಕೊಂಡು ಕಿಶಿನ್ ಸರ್. ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಕಿಶಿನ್ ನೀರಿನ ಹೆಲ್ಪ್ ಮಾಡ್ಯಾರ ಸರ್. ಸೊ ನಮ್ಮ ಬ್ಯಾಕ್ ಸಪೋರ್ಟ್ ಆಗಿ ಆನಂದ್ ಬಬ್ಲೇಶ್ವರ್, ಇಮ್ರಾನ್ ಮುದ್ದೇಬಿಹಾಳ, ಸುನೀಲ್ ಚವಾಣ, ಅಜಿತ್ ರಾಠೋಡ್, ವಿಶಾಲ್ ಮಾನೆ, ಸೊ ಇವರೆಲ್ಲ ಸಪೋರ್ಟ್ ಇಂದ್ರೆ ಸರ್ ಅದೊಂದು ನೀರಿನ ಟ್ಯಾಂಕಿ ಮಾಡ್ಯಾರ ಸರ್. ಒಂದು ಸಣ್ಣ ಹೆಲ್ಪ್ ಅದು. ಯಾಕಂದ್ರೆ ಕುಡಿ ನೀರಿನ ಕಷ್ಟ ಏನಂತ ನಮಗೆ ಗೊತ್ತೈತ್ರಿ ಸರ್ ಬ್ಯಾಸ್ಗಿ ಟೈಮ್ದಾಗ. ಅಂದ್ರೆ ಈಗ ನಿಮಗೆ ಆ ಒಂದು ನೀರಿನ ಟ್ಯಾಂಕಿನ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಇಲ್ಲಿದ್ದ ಜನ ಹೇಳ್ಯಾರೋ ಅಥವಾ ಆ ಜನಗಳ ತೊಂದರೆಯನ್ನು ನೋಡಿ, ಆ ಸಂಕಷ್ಟವನ್ನು ನೋಡಿ ನೀವು ರೆಡಿ ಮಾಡಿದ್ರು? ಇಲ್ಲ ಸರ್, ಈ ಜನ ಇರ್ತಕ್ಕಂಥ ಜನರ ಕಷ್ಟವನ್ನು ಅರ್ಥ ಮಾಡ್ಕೊಂಡು ಸರ್ ನಾವು ಮಾಡಿರೋ ಸರ್ ಇದು. ಅವ್ರಂತೂ ಹೇಳಿಲ್ಲ ಸರ್. ಯಾಕಂದ್ರೆ ಅವ್ರಿಗೆ ಕುಡಿ ನೀರಿನ ಅವಶ್ಯಕತೆ ಐತಲ್ರಿ ಸರ್ ಇಲ್ಲಿ. ಅದ್ರ ಸಂಬಂಧ ಅದು ಟ್ಯಾಂಕಿ ಮೊದಲೇ ಹಳಿದಿತ್ರಿ ಸರ್, ಪೂರ್ತಿ ಪೈಪ್ಲೈನ್ ಅಲ್ಲಿ. ಸೊ ಅಲ್ಲಿ ಪೂರಾ ಪರಿಚಿ ಹೊಸ ನಳ ಎಲ್ಲ ಪೇಂಟಿಂಗ್ ಹೊಸ ಮಾಡಿದ್ರು ಸರ್. ಓಕೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇಲ್ಲಿ ಸುಮಾರು ತರಕಾರಿ ಮಾರುಕಟ್ಟೆಯಲ್ಲಿ 2 ಶೌಚಾಲಯಗಳಿದ್ದಾವೆ. ಸೊ ಒಂದು ಶೌಚಾಲಯ ಹಳೆ ಶೌಚಾಲಯ, ಅದಂತೂ ಓಪನೇ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಇನ್ನೊಂದು ಹೊಸ ಶೌಚಾಲಯ ಮಾಡಿದರೆ ಎಲ್ಲ ಸಿಂಟೆಕ್ಸು ಪೈಂಪು ಎಲ್ಲ ಅನುಕೂಲ ಇದೆ, ಬಟ್ ಇನ್ನೂ ಉದ್ಘಾಟನೆ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಆ ಒಂದು ಮುದ್ದೇಬಿಹಾಳ ಸೈನ್ಯ ಅವರ ಮೇಲೆ ಒಂದು ಆರೋಪವನ್ನು ನೀಡ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತು ಈ ಒಂದು ಮಾರುಕಟ್ಟೆಯಲ್ಲಿ ತರಕಾರಿ ವ್ಯಾಪಾರ ಮಾಡುವಂಥ ನಮ್ಮ ಅಲ್ತಾಫ್ ಬಾಗ್ವಾನ್ ಅವರು ಇದ್ದಾರೆ. ಸೊ ಬನ್ನಿ ಇಲ್ಲಿಯ ಒಂದು ಕುಂದುಕೊರತೆ ಬಗ್ಗೆ ಕೇಳೋಣ. ನಮಸ್ಕಾರ ಅಲ್ತಾಫ್ ಅವರೇ. ನಮಸ್ಕಾರ ಸರ್. ಈಗ ಇಲ್ಲಿಯ ಮುದ್ದೇಬಿಹಾಳ ಸೈನ್ಯ ಅಂತ ಒಂದು ಯುವಕರು ಸೇರಿ ಕುಡಿಯುವ ನೀರಿನ ಒಂದು ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಒಳ್ಳೆ ಕೆಲಸ ಮಾಡ್ಯಾರ ಸರ್ ಹುಡುಗರು. ಇಲ್ಲೆಲ್ಲ ಜನರು ಎಲ್ಲ ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ನೀರು ಇರೋಂಗಿಲ್ಲ. ಇಂಥ ಬಿಸಿಲಲ್ಲಿ ನೀರು ಅಡಿಕೆ ಆಗುತ್ತೆ ಸರ್. ಅದು ನೀರಡಿಕೆ ನೀರೊಂದು ಸುಮಾರು 4 ವರ್ಷ ಸರ್ ಅದು ಬಂದಾಗಿ. ಈಗ ಹುಡುಗರು 1 ವಾರ ಆಯಿತು, ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಂಟಿ ಇದ್ದು ಪೈಪ್ಲೈನ್ ಎಲ್ಲ ಇದ್ದಿದ್ದಿಲ್ಲ, ಅವೆಲ್ಲ ಅವ್ರವ್ರು ಖರ್ಚು ಮಾಡಿ ಮಾಡ್ಕೊಂಡು ನಳ ಎಲ್ಲ ವ್ಯವಸ್ಥೆ ಮಾಡಿ ನೀರನ್ನು ಅನುಕೂಲ ಮಾಡ್ಯಾರ ಸರ್. ಎಲ್ಲ ಜನರಿಗೆಲ್ಲ ಒಳ್ಳೆದಾಗೈತಿ. ಈಗ ಇನ್ನೊಂದು ಅದೊಂದು ಶೌಚಾಲಯ ಮಾಡ್ಯಾರ, ಅದನ್ನು ಮಾಡಿ ಸುಮಾರು 1 ವರ್ಷ ಆಯಿತು.
ಜನವರಿ 26ಕ್ಕೆ ಅದು ಓಪನಿಂಗ್ ಮಾಡ್ತೀನಿ ಅಂತ ನಾಡಗೌಡರ ಮಗಳವರು ಮೇಡಮ್ ಹೇಳಿದರು. ಈಗ ಮೇ 26 ಬಂತು, ಇನ್ನೂವರೆಗೂ ಅದು ಓಪನಿಂಗ್ ಆಗಿಲ್ಲ. ಅದು ಹಂಗೆ ಕೊಳತು ಹೋಗೋದಿಲ್ಲ, ಪೈಪೆಲ್ಲ ಇನ್ನೂ ಹಾಳಾಗುತ್ತೆ, ಎಲ್ಲ ಹಂಗೆ ಬಿದ್ದವು ಸರ್. ಈಗ ಪುರಸಭೆ ಮಾಡೋ ಕೆಲಸ ಹುಡುಗರು ಮಾಡ್ಯಾರ, ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಧನ್ಯವಾದ ತಿಳಿಸ್ತೀನಿ. ಮತ್ತು ಮುದ್ದಾಳ ತಾಲೂಕಿದು ಏನ್ರಿ ಹಳ್ಳಿನವರು ಮಾರಕ್ ಬರ್ತೀವಿ ನಾವು ರೈತರು. ಅಂಗಲ್ಗೆ ಹಚ್ಚೋದಾಗ ಕುಡಿಯಾಕ ನೀರು ಸಿಗಂಗಿಲ್ಲ, ಒಂದಕ್ಕೆ ಹೋಗಕ್ಕೆ ಏನೂ ಇಲ್ಲ. ನೀರಿನ ಸೌಲಭ್ಯ ಮಾಡ್ರಿ, ಒಂದಕ್ಕೆ ಹೋಗಕ್ಕೆ ಮಾಡಿಕೊಡ್ರಿ. ಇಲ್ಲಿ ಹಳ್ಳಿನವ್ರು ಹೆಂಗೆ ರೈತರು ಬಂದು ಹೆಂಗೆ ಮಾರ್ಕೊಂಡು ಹೋಗ್ಬೇಕಿಲ್ಲಿ? ನೀವು ಮಾಡಲಿಲ್ಲ ಅಂದ್ರೆ ಹೆಂಗಿಲ್ಲಿ? ಮುದ್ದಾಳ ಮತ್ತು ತಾಲೂಕು ಆಗೈತಿ ಇದು. ತಾಳಿಕೋಟೆಗೆಲ್ಲ ಫಿರ್ಜ್ ನೀರು ಇಟ್ಟಿರ್ತಾರೆ, ಫಿಟ್ರ್ ನೀರು ಇಟ್ಟಿರ್ತಾರೆ. ಇಲ್ಲಿ ಏನೂ ಇಲ್ಲ, ಮಾಡಿಕೊಡ್ರಿ ನೀವು. ಇದು ಮಾಡ್ಬೇಕ್ರಿ, ವ್ಯವಸ್ಥೆ ಮಾಡ್ಬೇಕ್ರಿ. ಇಲ್ಲಿ ಒಂದಕ್ಕೆ ಹೋಗಕ್ಕೆ ಮರದಿಲ್ಲ, ಏನೂ ಇಲ್ಲ, ನೀರಿಲ್ಲ. ಅರಂದಾಗ ಕೂತಾಗ ರೈತರು ಬಂದು ಎಲ್ಲಿ ಕುಂದಿರ್ಬೇಕು, ಎಲ್ಲಿ ನೀರು ಕುಡಿಬೇಕು? ಗಿಡ ಏನದಾವು? ಏನೂ ಇಲ್ಲ. ವೀಕ್ಷಕರೇ, ನೀವು ನೋಡ್ಬೋದು ಇಲ್ಲಿ ನಮ್ಮ ಹಿರಿಯರಿದ್ದಾರೆ. ಸೊ ತರಕಾರಿ ಮಾರುಕಟ್ಟೆಯಲ್ಲಿ ಸುಮಾರು ವರ್ಷಗಳಿಂದ ತರಕಾರಿ ವ್ಯಾಪಾರವನ್ನು ಮಾಡ್ತಾ ಇರುವಂತ ನಮ್ಮ ಅಣ್ಣಾಜಿಯವರು. ಸೊ ಸರ್, ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತೇಳಿ ಸಾಕಷ್ಟು ಜನ ಹಳ್ಳಿಯಿಂದ ಬಂದವರು ಹೇಳ್ತಿದ್ರು. ಈಗ ಇಲ್ಲಿ ಎಲ್ಲ ಯುವಕರು ಸೇರಿ ಆ ಒಂದು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ, ಅದಕ್ಕೇನು ಹೇಳ್ತೀರಾ ಸರ್? ಎಲ್ಲಿ ಟ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ನಾವು, ಯಾಕಂದ್ರೆ ಅವ್ರು ಮುನ್ಸಿಪಾಲ್ಟಿ ಮಾಡೋದಕ್ಕಿಂತ ಅವ್ರು ಮಾಡಾಕ್ತಾರೆ. ಮುನ್ಸಿಪಾಲ್ಟಿ ಏಟು ಹೇಳ್ತಾರೆ, ಹೇಳಿದ್ವಿ, ಮಾಡಿದ್ವಿ, ಅರ್ಜಿ ಕೊಟ್ಟು ಏನು ಮಾಡಿ ಏನು ಮಾಡಿದ್ರು. ಹಾಂ, ಏನು ಮಾಡಿದ್ರೆ ಗೇಟ್ ಸಿದ್ದಾಕಾಗ್ತಾರ, ಎಲ್ಲ ವ್ಯವಸ್ಥೆ ಇಲ್ಲಿ ಹಂಗೆ ಹರಿಗೊಟ್ಟಿದ್ದೀವಿ. ಮುನ್ಸಿಪಾಲ್ಟಿ ಇದ್ದು ಇರೋದಂಗೆ ಆಗಿಬಿಟ್ಟಿದೆ. ಅಂದ್ರೆ ಈಗ ಇಲ್ಲಿ ಸಾಕಷ್ಟು ಜನ ಹಳ್ಳಿಯವರು ಬಂದವರು ಹೇಳ್ತಾರೆ ನೀರಿನ ವ್ಯವಸ್ಥೆ ಅಂದ್ರೆ ಕೆಲವು ಜನ ಗಮನಕ್ಕೆ ಗೊತ್ತಿಲ್ಲ ಮಾಡಿದ ಹುಡುಗರು. ಇಲ್ಲಿ ಇದ್ದವರು ಪ್ರಾಪರ್ ನೋಡಿ ಹಳ್ಳಿಯಿಂದ ಬಂದವ್ರಿಗೆ ಗೊತ್ತಿಲ್ಲ. ಈಗ ನೀರಿನ ವ್ಯವಸ್ಥೆ ಆಗಿದೆ, ನೀರಿನ ವ್ಯವಸ್ಥೆ ಆದ್ರೆ ಏನೈತಿ, ಸುಲಭ ಶೌಚಾಲಯ ಇಲ್ಲ, ಅಂದ್ರೆ ಟಾಯ್ಲೆಟ್ ಸಮಸ್ಯೆ, ನಾವು ಇದು ಕಾಲ್ ಮಾಡಿ ಹೋಗೋಕ್ಕಾಗಲಿ ಅಥವಾ ಬಾತ್ರೂಮ್ಗೆ ಹೋಗೋಕ್ಕಾಗಲಿ ಸಮಸ್ಯೆ ಹೆಣ್ಮಕ್ಳಿಗಿಲ್ಲ ಅಂತ ಹೇಳ್ತೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅದು ಕಟ್ಟೋದಿದ್ದಾರೆ, ಎರಡು ಕಟ್ಟಡ ಆದ್ರೂ ಒಂದು ಚಾಲು ಇಲ್ಲ, ಎಲ್ಲಾನು ಬಂದದ. ಅವ್ನು ನೀವು ಅಂದ್ರೆ ಮುನ್ಸಿಪಾಲ್ಟಿಗೆ ಅದಕ್ಕೆ ಗಮನಕ್ಕೆ ತಂದಿಲ್ಲ? ತಂದು ಗಮನಕ್ಕೆ ತಂದಿವಿ. ಅವ ಅಂಗಡಿ ಅಧ್ಯಕ್ಷದ ಅವನೇ ಕಟ್ಟಾನ, ಅದಕ್ಕೆ ಅವ್ನು ತಂದೀವಿ. ಅವಾಗ ಈ ಕಟ್ಟೆ ಇವು ಪ್ರಭುಗಳು ಬಿರಾದಾರಿಗೂ ಹೋಗಿ ಹೇಳಿವಿ, ಎಲ್ಲ ಅವನು ಮಾಡೋದು ಇಷ್ಟ ಅಂತಾರೆ. ಮೊದಲು ನೋಡಕ್ ಹೆಂಗಿತ್ತದು? ಈಗ ಇದು ವೀಕ್ಷಕರೇ, ನೀವು ನೋಡ್ತಾ ಇದ್ರಲ್ಲ, ಸಾಕಷ್ಟು ಜನ ಒಂದು ಪುರಸಭೆ ಮೇಲೆ ಹೇಳ್ತಿದ್ದಾರೆ, ನಾವು ಮನವಿ ಕೊಟ್ಟಿದ್ವಿ, ಅವ್ರು ಸ್ಪಂದಿಸಿಲ್ಲ ಅಂತ. ದಯವಿಟ್ಟು ಈಗ ನಮ್ಮ ಒಂದು ನ್ಯೂಸ್ ಚಾನಲ್ ಇಂದ ನಾವು ಪುರಸಭೆಯಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ, ಏನಂದ್ರೆ ಕುಂದುಕೊರತೆಗಳು, ಸಾರ್ವಜನಿಕರ ಕುಂದುಕೊರತೆಗಳು ಏನಿದ್ದಾವೆ, ದಯವಿಟ್ಟು ಅದರ ಬಗ್ಗೆ ಒಂದು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಏನೇನು ವ್ಯವಸ್ಥೆಗಳಿದಾವೆ ದಯವಿಟ್ಟು ಆ ಸಾರ್ವಜನಿಕರಿಗೆ ಕಲ್ಪಿಸ್ಕೊಡಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.